ಹರಿ ಓಂ. ವೀಕ್ಷಕರಿಗೆಲ್ಲ ನಮಸ್ಕಾರ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಷಾಢ ಮಾಸದಲ್ಲಿ ಪ್ರತಿ ವರ್ಷ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಕಾಮಿಕ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ಏಕಾದಶಿ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ವಿಷ್ಣು ದೇವರಿಗೆ ಸಮರ್ಪಿಸಲಾಗಿದೆ. ಈ ದಿನ ಸಂಪತ್ತಿನ ಅಧಿದೇವತೆಯಾದ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ಗುರುರಾಯರ ಭಕ್ತರು ಸಹ ಈ ಏಕಾದಶಿಯನ್ನು ಆಚರಿಸುತ್ತಾರೆ. ಏಕಾದಶಿಯಂದು ಉಪವಾಸ ಮಾಡಲಾಗುತ್ತದೆ. ಅಂದು ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛಗೊಳಿಸುತ್ತಾರೆ. ಭಕ್ತರು ಸ್ನಾನದ ನಂತರ ಧ್ಯಾನವನ್ನು ಮಾಡುತ್ತಾರೆ. ಲಕ್ಷ್ಮೀನಾರಾಯಣನನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ. ಅಲ್ಲದೆ ಏಕಾದಶಿಯಂದು ಉಪವಾಸವನ್ನು ಪ್ರಾರಂಭಿಸಲಾಗುತ್ತದೆ. ಕಾಮಿಕ ಏಕಾದಶಿ ವ್ರತ ಮಹಿಮೆಯನ್ನು ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಏಕಾದಶಿ ವ್ರತವನ್ನು ತಿಳಿದೋ ತಿಳಿಯದೆಯೋ ಮಾಡಿದ ಎಲ್ಲ ಪಾಪಗಳನ್ನು ನಾಶ ಮಾಡಿಸುತ್ತದೆ. ಅದೇ ಸಮಯದಲ್ಲಿ ಈ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ. ಆದುದರಿಂದ ವೈಷ್ಣವ ಸಮುದಾಯದ ಜನರು ಏಕಾದಶಿ ತಿಥಿಯಂದು ಜಗತ್ತನ್ನು ಕಾಪಾಡುವ ಭಗವಾನ್ ವಿಷ್ಣುವನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸುತ್ತಾರೆ. ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಕೃಷ್ಣ ಪಕ್ಷ ಏಕಾದಶಿ ತಿಥಿಯು ಜುಲೈ 30ರಂದು ಸಂಜೆ 4:44 ಪ್ರಾರಂಭವಾಗುತ್ತದೆ ಮತ್ತು ಮರುದಿನ ಅಂದರೆ ಜುಲೈ 31ರಂದು ಮಧ್ಯಾಹ್ನ 3:55 ಕೊನೆಗೊಳ್ಳುತ್ತದೆ. ಆದರೆ ಕಾಮಿಕ ಏಕಾದಶಿಯನ್ನು ಉದಯ ತಿಥಿ ಪ್ರಕಾರ ಜುಲೈ 31ರಂದು ಆಚರಿಸಲಾಗುತ್ತದೆ. ಇದರ ಪರಿಣಾಮ ದಿನವಿಡೀ ಈ ಒಂದು ಏಕಾದಶಿ ಇರುತ್ತದೆ. ಉಪವಾಸ ಬಿಡುವವರು ಮಾರನೆಯ ದಿನ ಅಂದರೆ ಆಗಸ್ಟ್ 1ರಂದು ಬಿಡಬಹುದು. ಇದರ ಸಮಯವು 5:43 ಬೆಳಿಗ್ಗೆಯಿಂದ 8:24 ತನಕ ಇರುತ್ತದೆ. ಕಾಮಿಕ ಏಕಾದಶಿ ದಿನ ಸಂಭವಿಸುವ ವಿಶೇಷ ಯೋಗಗಳು ಯಾವುದೆಂದರೆ, ಕಾಮಿಕ ಏಕಾದಶಿಯಂದು ಧ್ರುವ ಯೋಗವು ರೂಪುಗೊಳ್ಳುತ್ತದೆ. ಈ ಯೋಗವು ಮಧ್ಯಾಹ್ನ 2:14 ಇರುತ್ತದೆ. ಜ್ಯೋತಿಷಿಗಳು ಧ್ರುವ ಯೋಗವನ್ನು ಅತ್ಯಂತ ಮಂಗಳಕರ ಎಂದು ಪರಿಗಣಿಸುತ್ತಾರೆ. ಈ ಯೋಗದಲ್ಲಿ ಶ್ರೀಹರಿ ವಿಷ್ಣು ಪೂಜಿಸುವುದರಿಂದ ಭಕ್ತರು ಬಯಸಿದ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಅವರು ಶುಭ ಕಾರ್ಯಗಳಲ್ಲಿಯೂ ಸಹ ಯಶಸ್ವಿಯಾಗುತ್ತಾರೆ. ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಕೂಡಿ ಬರಲಿದೆ. ಸರ್ವಾರ್ಥ ಸಿದ್ಧಿ ಯೋಗವು ಇಡೀ ದಿನ ಇರುತ್ತದೆ. ಅದು ಅಲ್ಲದೆ ಶಿವವಾಸ ಯೋಗ ಕೂಡ ಇದೆ. ಕಾಮಿಕ ಏಕಾದಶಿಯ ದಿನದಂದು ಶಿವನು ಕೈಲಾಸ ಪರ್ವತದ ಮೇಲೆ ಕುಳಿತುಕೊಳ್ಳುತ್ತಾನೆ. ಈ ಸಮಯದಲ್ಲಿ ಶಿವನನ್ನು ಪ್ರತಿಷ್ಠಾಪಿಸಿ ಪೂಜಿಸುವುದರಿಂದ ಸಾಧಕನು ಅಂದರೆ ಭಕ್ತನು ಎಲ್ಲ ರೀತಿಯ ಸಂತೋಷಗಳನ್ನು ಪಡೆಯುತ್ತಾನೆ. ಭಗವಾನ್ ಶಿವನು ಮಧ್ಯಾಹ್ನದ ವೇಳೆ ಕೈಲಾಸದಲ್ಲಿ ಇರುತ್ತಾನೆ. ಇದಾದ ಬಳಿಕ ನಂದಿ ದರ್ಶನ ಮಾಡುತ್ತಾರೆ ಎಂಬ ನಂಬಿಕೆ ಇದೆ. ಎರಡೂ ಸಮಯಗಳು ಅಭಿಷೇಕಕ್ಕೆ ಸೂಕ್ತವಾಗಿವೆ. ಈ ಕಾಲದಲ್ಲಿ ನಾರಾಯಣನನ್ನು ಪೂಜಿಸುವ ಭಕ್ತರು ನೆಮ್ಮದಿಯಿಂದ ಬದುಕುತ್ತಾರೆ. ಕಾಮಿಕ ಏಕಾದಶಿಯ ಪೂಜಾ ವಿಧಾನಗಳೆಂದರೆ, ಕಾಮಿಕ ಏಕಾದಶಿಯಂದು ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು. ಈ ದಿನ ಮನೆಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ತಾಮಸಿಕ ಆಹಾರವನ್ನು ಸೇವಿಸಬೇಡಿ. ಏಕಾದಶಿ ಪೂಜೆ ಸಮಯದಲ್ಲಿ ಕುಟುಂಬದಲ್ಲಿ ಎಲ್ಲ ರೀತಿಯಲ್ಲೂ ಶಾಂತಿಯುತ ವಾತಾವರಣ ಖಚಿತಪಡಿಸಿಕೊಳ್ಳಿ. ಮನೆಗೆ ಬಂದವರನ್ನು ಅವಮಾನಿಸಬೇಡಿ. ಹಿರಿಯರನ್ನು ಗೌರವಿಸಿ. ಕಾಮಿಕ ಏಕಾದಶಿಯಂದು ಬೆಳಿಗ್ಗೆ ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನನ್ನು ಪೂಜಿಸಿ, ರಾಯರು ಗುರುಗಳನ್ನು ಪೂಜಿಸಿ, ಹಳದಿ ಹೂಗಳು, ಪಂಚಾಮೃತ, ತುಳಸಿ ಪಡೆಗಳನ್ನು ಅರ್ಪಿಸಿ ಹಣ್ಣುಗಳನ್ನು ಸಹ ನೀಡಬಹುದು. ಆದರೆ ಗುರುರಾಯರಿಗೆ ಅಥವಾ ಗುರುಗಳಿಗೆ ನೀವು ಪೂಜಿಸುವುದಾದರೆ ತುಳಸಿಯನ್ನು ಮಾತ್ರ ನೈವೇದ್ಯಕ್ಕೆ ನೀಡಬೇಕು. ಅದೇ ರೀತಿ ಶ್ರೀಕೃಷ್ಣನನ್ನು ಧ್ಯಾನಿಸಿ ಅವನ ಮಂತ್ರಗಳನ್ನು ಪಠಿಸಿ ಈ ದಿನ ಶಿವನಿಗೆ ಕೂಡ ಜಲಾಭಿಷೇಕ ಮಾಡಿಸಬಹುದು. ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗುತ್ತೇನೆ. ಧನ್ಯವಾದಗಳು.